Hello everyone, welcome to Learning Management System. In this session, we will be studying about applications of electronics engineering for the fifth semester electronics and communication engineering students. In this session we will be mainly concentrating on the robotics, that is unit 6. The subject code is 15EC 54T. I think by this time you would have studied about vision systems, sensors, everything. ರೋಬೋಟಿಕ್ಸ್ಗೆ ಏನೆಲ್ಲ ಬೇಕು, ಸೆನ್ಸರ್ಸ್ ಆಗಿರ್ಬೋದು, ಯಾವ ರೀತಿ ಸೆನ್ಸ್ ಮಾಡ್ಕೊಳ್ಳುತ್ತೆ, ಯಾವ ರೀತಿ ರೋಬೋಟ್ಸು ರಿಯಾಕ್ಟ್ ಮಾಡ್ಕೊಳ್ಳುತ್ತೆ, ಇದ್ರ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಅಬೌಟ್ ಟೈಪ್ಸ್ ಬಗ್ಗೆ ಆಗಿರ್ಬೋದು, ಯಾವೆಲ್ಲ ಟೈಪ್ಸ್ ಇದೆ, 4 ಡಿಫ್ರೆಂಟ್ ಟೈಪ್ಸ್ ಇದೆ. 4 ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವು: ಇಂಟರ್ನಲ್ ಸ್ಟೇಟ್ ಸೆನ್ಸರ್, ಎಕ್ಸ್ಟರ್ನಲ್ ಸ್ಟೇಟ್ ಸೆನ್ಸರ್, ಟ್ಯಾಕ್ಟೈಲ್ ಸೆನ್ಸರ್, ನಾನ್ ಟ್ಯಾಕ್ಟೈಲ್ ಸೆನ್ಸರ್. ಅಗೇನ್ ಟೈಪ್ಸಲ್ಲಿ ಬರೋ ಡಿಫ್ರೆಂಟ್ ಡಿವೈಸಸ್ ಬಗ್ಗೆ ನೋಡಿದ್ದೀವಿ. ಡಿವೈಸಸ್ ಅಂದರೆ ಡಿಫ್ರೆಂಟ್ ಸೆನ್ಸರ್ಸ್. ಆ ಸೆನ್ಸರ್ಸು ಯಾವುದನ್ನು ಸೆನ್ಸರ್ ಮಾಡ್ಕೊಳ್ಳುತ್ತೆ, ಪೊಸಿಷನ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಇಂಟರ್ನಲ್ಲಿ ಆಬ್ಜೆಕ್ಟ್ಸ್ ಇದ್ದರೆ ಅದನ್ನಾಗಿರ್ಬೋದು ಸೆನ್ಸ್ ಮಾಡ್ಕೊಳ್ಳೋದು ನೋಡಿದ್ವಿ. ಮತ್ತು ವಿಷನ್ ಸಿಸ್ಟಮ್ ಬಗ್ಗೆ ನೋಡಿದ್ವಿ. ಎಸ್, ವಾಟ್ ಈಸ್ ವಿಷನ್ ಸಿಸ್ಟಮ್, ಏನು ಮಾಡುತ್ತೆ, ವಿಷನ್ ಸಿಸ್ಟಮ್ ಎಷ್ಟು ನೆಸೆಸಿಟಿ ರೋಬೋಗೆ. ದೆನ್ also the components of vision system we had seen. Then actuators, electrical actuators, switches, solid state switches ಆಗಿರ್ಬೋದು, ಮತ್ತು what mechanical switches ಆಗಿರ್ಬೋದು. ಮೆಕ್ಯಾನಿಕಲ್ ಸ್ವಿಚಸಲ್ಲಿ ಅಗೇನ್ ವಿ saw solenoids, relays. Then in solid state switches we saw different solid state switches like diodes, BJTs, ಥೈರಿಸ್ಟರ್ಸ್ ಮತ್ತು ಮಾಸ್ಫೆಟ್ ಬಂದು ನಾವು ಈ ಸೆಷನಲ್ಲಿ ನೋಡ್ತೀವಿ. ಮಾಸ್ಫೆಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಸಾಲಿಡ್ ಸ್ಟೇಟ್ ಸ್ವಿಚ್. ಎಸ್, ಟೇಬಲ್ ಆಫ್ ಕಂಟೆಂಟ್ ಬಂದು ಇಟ್ ಈಸ್ ನಥಿಂಗ್ ಬಟ್ ಮಾಸ್ಫೆಟ್ ಬಗ್ಗೆ ನೋಡ್ತೀವಿ, ಮತ್ತು ಡ್ರೈವ್ ಸಿಸ್ಟಮ್ ಬಗ್ಗೆ ನೋಡ್ತೀವಿ. ಡ್ರೈವ್ ಸಿಸ್ಟಮಲ್ಲಿ ಯಾವ್ಯಾವೆಲ್ಲ ಟೈಪ್ಸ್ ಬರುತ್ತೆ ಇದ್ರ ಬಗ್ಗೆ ಎಲ್ಲ ಈ ಸೆಷನಲ್ಲಿ ನೋಡ್ತೀವಿ. Let's see the overview of this session. Overview is nothing but at the end of the session what all the knowledge you will gain in this session. ಏನೇನೆಲ್ಲ ತಿಳ್ಕೊತೀವಿ. ಎಸ್, ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಪವರ್ ಮಾಸ್ಫೆಟ್, ಮತ್ತು ಪವರ್ ಮಾಸ್ಫೆಟಿಂದ ಅಡ್ವಾಂಟೇಜಸ್ ಏನು, ಮತ್ತು ಸಾಲಿಡ್ ಸ್ಟೇಟ್ ಸ್ವಿಚ್. ನಾನು ಹೇಳ್ದಂಗೆ ಮಾಸ್ಫೆಟ್ ಈಸ್ ಆಲ್ಸೋ ಎ ಸಾಲಿಡ್ ಸ್ಟೇಟ್ ಸ್ವಿಚ್. ಸಾಲಿಡ್ ಸ್ಟೇಟ್ ಸ್ವಿಚಸ್ಸಿಂದ ಯಾವೆಲ್ಲ ಅಡ್ವಾಂಟೇಜಸ್ ಇದೆ, ಮತ್ತು ಡ್ರೈವ್ ಸಿಸ್ಟಮಲ್ಲಿ ಎಷ್ಟು ಟೈಪ್ಸ್ ಇದೆ. ಎಸ್, ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಬಂದು ಡಿ ಸಿ ಮೋಟರ್, ಸ್ಟೆಪ್ಪರ್ ಮೋಟರ್, ಎ ಸಿ ಮೋಟರ್. ಈ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಆ 3 ಟೈಪ್ಸ್ ಬಗ್ಗೆನೂ ತಿಳ್ಕೊತೀವಿ, ಅಂದರೆ 3 ಮೋಟರ್ಸ್ ಬಗ್ಗೆ ವಿ ವಿಲ್ ಸ್ಟಡಿ ಇನ್ ದಿಸ್ ಸೆಷನ್. ಎಸ್, ಫಸ್ಟ್ಲಿ ಪವರ್ ಮಾಸ್ಫೆಟ್ ಅಂದರೆ ಏನು? ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಎಸ್, ಇದನ್ನು ನೀವು ಸೆಮಿಕಂಡಕ್ಟರ್ ಡಿವೈಸಸ್ ಸಬ್ಜೆಕ್ಟಲ್ಲಿ ಓದಿರ್ತೀರಾ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇಯರ್. ನಿಮ್ಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಯು ಕ್ಯಾನ್ ಸಿ ಇನ್ ದಿ ಪಿಕ್ಚರ್ಸ್ ಎನ್ ಚಾನಲ್ ಮಾಸ್ಫೆಟ್ ಮತ್ತು ಪಿ ಚಾನಲ್ ಮಾಸ್ಫೆಟ್ ನೋಡ್ಬೋದು ನೀವು. ದ ಕರೆಂಟ್ ಡ್ರಾನ್ ಡಿಫ್ರೆನ್ಸಿಂದ ನಾವು ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಇಟ್ ಆಸ್ ಎ ಪಿ ಚಾನಲ್ ಮಾಸ್ಫೆಟ್ ಆ್ಯಂಡ್ ಎನ್ ಚಾನಲ್ ಮಾಸ್ಫೆಟ್. ಮಾಸ್ಫೆಟ್ಗೆ ಏನಿರುತ್ತೆ? 3 ಡಿಫ್ರೆಂಟ್ ಟರ್ಮಿನಲ್ಸ್ ಇರುತ್ತೆ. ಎಸ್, ಇಟ್ಸ್ ಡ್ರೈನ್, ಗೇಟ್ ಮತ್ತು ಸೋರ್ಸ್. 3 ಡಿಫ್ರೆಂಟ್ ಟರ್ಮಿನಲ್ಸ್ ಇರುತ್ತೆ. ಇನ್ ದಿ ಎನ್ ಚಾನಲ್ ಮಾಸ್ಫೆಟ್ ಏನಾಗ್ತಾ ಇರುತ್ತೆ, ದ ಕರೆಂಟ್ ಫ್ಲೋ ವಿಲ್ ಬಿ ಫ್ರಮ್ ಸೋರ್ಸ್ ಟು ಗೇಟ್. ಆದರೆ ಪಿ ಚಾನಲಲ್ಲಿ ಏನಾಗಿರುತ್ತೆ, ಗೇಟ್ ಟು ಸೋರ್ಸ್ ಕರೆಂಟ್ ಡ್ರೈವ್ ಆಗ್ತಾ ಇರುತ್ತೆ. ಎಸ್, ಲೆಟ್ಸ್ ಸಿ. For an N-channel power MOSFET, the drain is always biased positive relative to the source. N-channel power MOSFET ಅಲ್ಲಿ ಏನಾಗಿರುತ್ತೆ, ಡ್ರೈನ್ ಬಂದು ಆಲ್ವೇಸ್ ಇಟ್ ವಿಲ್ ಬಿ ಪಾಸಿಟಿವ್ ವಿತ್ ರೆಸ್ಪೆಕ್ಟ್ ಟು ಸೋರ್ಸ್. ಮತ್ತು ದಿ ಗೇಟ್ ಟು ಸೋರ್ಸ್ ವೋಲ್ಟೇಜ್, ದಟ್ ಈಸ್ VGS, controls the channel resistance and determines whether the device is on or off.
ಏನಾಗುತ್ತೆ, ನಾವು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಏನು ಕೊಡ್ತೀವಿ ಆ ವೋಲ್ಟೇಜು ಥ್ರೆಶೋಲ್ಡ್ ವೋಲ್ಟೇಜ್ಗಿಂತ ಜಾಸ್ತಿ ಆದಂಗೆ ಮಾತ್ರ ಏನಾಗುತ್ತೆ ಎನ್ ಚಾನಲ್ ಮಾಸ್ಫೆಟ್ ಆಗಿರ್ಬೋದು ಪಿ ಚಾನಲ್ ಮಾಸ್ಫೆಟ್ ಆಗಿರ್ಬೋದು ಆನ್ ಆಗುತ್ತೆ. ಅಂದರೆ ಇಟ್ ಡಿಟರ್ಮೈನ್ಸ್ ದಟ್ ಕರೆಂಟ್ ವಿಲ್ ಡಿಟರ್ಮೈನ್ಸ್ ವೆದರ್ ದ ಮಾಸ್ಫೆಟ್ಟು ಸ್ವಿಚ್ ಆನ್ ಆಗಿದೆಯಾ ಅಥವಾ ಸ್ವಿಚ್ ಆಫ್ ಆಗಿದೆಯಾ ಅನ್ನೋದು ಅದು ಡಿಟರ್ಮೈನ್ ಮಾಡುತ್ತೆ. When VGS is equal to 0 volts, there is no conductive channel between the source and the drain. The MOSFET acts as a open switch. ಏನಾಗುತ್ತೆ, ಯಾವಾಗ ಸೋರ್ಸ್ ಟು ಗೇಟ್ ವೋಲ್ಟೇಜ್ ಏನಿದೆ ಅದು ಝೀರೋ ಆದಾಗ ಏನಾಗುತ್ತೆ, ಮಾಸ್ಫೆಟ್ ಆಕ್ಟ್ಸ್ ಆಸ್ ಎ ಓಪನ್ ಸ್ವಿಚ್, ಅಂದರೆ ಕನೆಕ್ಟಿವಿಟಿ ಇರಲ್ಲ. ಹಾಗಾಗಿ ಏನಾಗುತ್ತೆ, ಆ ಚಾನಲ್ ಓಪನ್ ಸ್ವಿಚ್ ಆಗಿ ಆ್ಯಕ್ಟ್ ಆಗೋದ್ರಿಂದ ಅಲ್ಲಿ ಕರೆಂಟ್ ಫ್ಲೋ ಇರಲ್ಲ, ವೋಲ್ಟೇಜ್ ಕೂಡ 0 ವೋಲ್ಟ್ಸ್ ಇರುತ್ತೆ. ಆಗ ಮಾಸ್ಫೆಟ್ ವಿಲ್ ಬಿ ಇನ್ ದಿ ಆಫ್ ಕಂಡೀಷನ್. ಯಾವಾಗ ಅದು ಆನ್ ಕಂಡೀಷನ್ಗೆ ಹೋಗುತ್ತೆ, ವೆನೆವರ್ ದಿಸ್ ಗೇಟ್ ಟು ಸೋರ್ಸ್ ವೋಲ್ಟೇಜು ಪಾಸಿಟಿವ್ ಆದಾಗ ಮತ್ತು ಚಾನಲ್ ರೆಸಿಸ್ಟೆನ್ಸ್ ಬಂದು ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಆಗ ಕರೆಂಟ್ ಫ್ಲೋ ಅಕ್ಕರ್ ಆದಾಗ ಮಾಸ್ಫೆಟ್ ಏನಾಗುತ್ತೆ, ಕ್ಲೋಸ್ಡ್ ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಮಾಸ್ಫೆಟ್ ಆನ್ ಆಗುತ್ತೆ. ಎಸ್, ನೆಕ್ಸ್ಟ್ ಪಾಯಿಂಟ್ ಟೆಲ್ಸ್ ದ ಸೇಮ್ ಥಿಂಗ್. ವೆನ್ VGS is positive, the channel resistance between the source and the drain drops to a very low value. ಅವಾಗ ಏನಾಗುತ್ತೆ, ಮಾಸ್ಫೆಟ್ ಆಕ್ಟ್ಸ್ ಆಸ್ ಎ ಕ್ಲೋಸ್ಡ್ ಸ್ವಿಚ್, ಅಂದರೆ ಮಾಸ್ಫೆಟ್ ಆನ್ ಆಗಿದೆ ಅಂತ. ಯು ಕ್ಯಾನ್ ಸಿ ಇನ್ ದಿ ಪಿಕ್ಚರ್ ಓವರ್ ದೇರ್. ನಮಗೆ ಯಾವ ರೀತಿ ಕಾಣಿಸುತ್ತೆ ಮಾಸ್ಫೆಟ್ ಅನ್ನೋದು, ನೀವು ಲ್ಯಾಬ್ಸಲ್ಲೆಲ್ಲ ಇದು ನೋಡಿರ್ತೀರ, ಮಾಸ್ಫೆಟ್ ಯೂಸ್ ಮಾಡಿ ನೀವು ಲ್ಯಾಬ್ಸ್ ಮಾಡಿರ್ತೀರ. ಇಟ್ ಲುಕ್ಸ್ ಲೈಕ್ ದಿಸ್. Let's see the advantages of the solid state switches. Yes, let's see the advantages now. First point is solid state switch provides complete isolation between input and output. Solid state switches use ಮಾಡೋದ್ರಿಂದ ಏನಾಗುತ್ತೆ, there will be some separation between input ಮತ್ತು output. ಕರೆಂಟ್ ಕ್ಯಾರಿಂಗ್ ಕೆಪಬಿಲಿಟಿ ಈಸ್ ಹೈಯರ್. ಈ ಸಾಲಿಡ್ ಸ್ಟೇಟ್ ಸ್ವಿಚಸಲ್ಲಿ ಕರೆಂಟ್ ಕ್ಯಾರಿಂಗ್ ಕೆಪಬಿಲಿಟಿ ಬಂದು ತುಂಬ ಜಾಸ್ತಿ ಇರುತ್ತೆ ಮತ್ತು ಇದರ ಲೈಫ್ ಕೂಡ ತುಂಬ ಲಾಂಗ್ ಇರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಲಾಂಗರ್ ಲೈಫ್. ಮತ್ತು ರೆಸ್ಪಾಂಡ್ ಕೂಡ ಅಷ್ಟೇ, ಇಟ್ ಗಿವ್ಸ್ ಇನ್ ಮೈಕ್ರೋ ಸೆಕೆಂಡ್ ರೆಸ್ಪಾನ್ಸ್. ಮತ್ತು ಕಾಂಟ್ಯಾಕ್ಟ್ದು ಬೌನ್ಸ್ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ. ಮತ್ತು ಸೈಜ್ ಕೂಡ ಇಟ್ ವಿಲ್ ಬಿ ವೆರಿ ಸ್ಮಾಲ್. ಎಸ್, ಕರೆಂಟ್ ಕ್ಯಾರಿಂಗ್ ಕೆಪಬಿಲಿಟಿ ಹೇಳ್ದಂಗೆ ಇಟ್ ವಿಲ್ ಬಿ higher, has longer life, it provides microsecond response, then there is no contact bounce problem, smaller in size. Okay, let's see the next one, that is drive systems. In drive system andre electric motors are used as a final control element in positional or speed control systems. ಎಲೆಕ್ಟ್ರಿಕ್ ಮೋಟರ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫೈನಲ್ ಕಂಟ್ರೋಲ್ ಎಲಿಮೆಂಟಾಗಿ ಯೂಸ್ ಮಾಡ್ತೀವಿ. ಎಲ್ಲಿ ಅಂದರೆ ಕಂಟ್ರೋಲ್ ಸಿಸ್ಟಮ್ ಫಾರ್ ಪೊಸಿಷನಲ್ ಅಥವಾ ಸ್ಪೀಡ್ ಕಂಟ್ರೋಲ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ ಎಲೆಕ್ಟ್ರಿಕ್ ಮೋಟರ್ಸ್ ಏನಾಗುತ್ತೆ, ವಿ ವಿಲ್ ಕ್ಲಾಸಿಫೈಡ್ ಇನ್ ಟು 3 ಡಿಫ್ರೆಂಟ್ ಟೈಪ್ಸ್. ಅದು ಬಂದು DC ಮೋಟರ್ಸ್, ಸ್ಟೆಪ್ಪರ್ ಮೋಟರ್ಸ್ ಮತ್ತು AC ಮೋಟರ್ಸ್. ಒಂದೊಂದಾಗಿ ನೋಡೋಣ ನೆಕ್ಸ್ಟು. ದೀಸ್ ಆರ್ ದ 3 ಅಪ್ಲಿಕೇಶನ್ಸ್. ಎಲೆಕ್ಟ್ರಿಕ್ ಮೋಟರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಈ 3 ಮೋಟರ್ಸ್ or the examples. Yes, let's see. First one is DC motor. ನೀವು ಅಲ್ಲಿ ಫಿಗರಲ್ಲಿ ನೋಡ್ಬೋದು how the DC motor appears physically. ಲ್ಯಾಬ್ಸಲ್ಲೆಲ್ಲ ನೋಡಿರ್ತೀರ. ಎಸ್, DC ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಕರೆಂಟ್. ಸೊ DC ಮೋಟರ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ಕರೆಂಟ್ ಮೋಟರ್ಸ್ನ ನಾವು DC ಮೋಟರ್ಸ್ ಅಂತೀವಿ. DC motors find wide application in a large number of mechatronic designs because of the torque speed characteristics achievable with different electrical configurations. Now DC motors na usually we will see more in mechatronics anta ಹೇಳ್ತಾನೆ. ಅಂದರೆ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಡಿಸೈನ್ಸ್ ಯಾವ್ಯಾವ ಬರುತ್ತೆ ಅಲ್ಲಿ ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ಟಾರ್ಕ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ಗೋಸ್ಕರ ವಿ ವಿಲ್ ಯೂಸ್ ಇಟ್ ಇನ್ ದ mechatronics designed equipments. The speed of the
DC motors can be smoothly controlled and in most cases are reversible. Idana we can smoothly control it and in most cases it is also reversible. These motors can respond quickly since they have a high ratio of torque to ರೋಟಾರ್ ಇನರ್ಷಿಯಾ. ಇದು ಟಾರ್ಕ್ ಟು ರೋಟಾರ್ ಇನರ್ಷಿಯಾ ಏನಿದೆ ಇದರದ್ದು ರೇಷಿಯೋ ಬಂದು ಹೈ ಇರೋದ್ರಿಂದ ಮೋಟರ್ಸ್ ಏನು ಮಾಡುತ್ತೆ ನಮಗೆ ಕ್ವಿಕ್ಲಿ ಇಟ್ ವಿಲ್ ರೆಸ್ಪಾಂಡ್. ಡೈನಮಿಕ್ ಬ್ರೇಕಿಂಗ್ ಆ್ಯಂಡ್ ರೀಜನರೇಟಿವ್ ಬಾರ್ಕಿಂಗ್ ಮೋಟರ್ ರೀಜನರೇಟಿವ್ ಬಾರ್ಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಬಿಕಾಸ್ ಆಫ್ ದಿಸ್ ಇಟ್ ವಿಲ್ ಗಿವ್ ಹೈಯರ್ ಎಫಿಷಿಯನ್ಸಿ. ಇಲ್ಲಿ ನೋಡ್ಬೋದು ಡೈನಮಿಕ್ ಬಾರ್ಕಿಂಗ್ ವೇರ್ ಮೋಟಾರ್ ಜನರೇಟೆಡ್ ಎನರ್ಜಿ is fed to a resistor dissipator, and regenerative barking where motor generated energy is fed back to the DC power supply can be implemented in the applications where quick stops and higher efficiency are deserved. ಎಲ್ಲಿ ಯೂಸ್ ಮಾಡ್ತೀವಿ ಹೈಯರ್ ಎಫಿಷಿಯನ್ಸಿ ಎಲ್ಲಿ ಬೇಕಾಗುತ್ತೆ ಮತ್ತು ಕ್ವಿಕ್ ಸ್ಟಾಪ್ಸ್ ಅಂದರೆ ಇಫ್ ಯು ಸ್ಟಾಪ್ ಇಟ್ ಶುಡ್ ಕ್ವಿಕ್ಲಿ ಸ್ಟಾಪ್, ಇಫ್ ಯು ಸ್ಟಾರ್ಟ್ ಇಟ್ ಶುಡ್ ಕ್ವಿಕ್ಲಿ ಸ್ಟಾರ್ಟ್. ಅಂದರೆ ಮೋಟರ್ ಟರ್ನ್ ಆನ್ ಮತ್ತು ಟರ್ನ್ ಆಫ್ ಬಗ್ಗೆ ಮಾತಾಡ್ತಾ ಇರೋದು. ಅಂಥ ಕೇಸಸಲ್ಲಿ ವಿ ವಿಲ್ ಯೂಸ್ ದಿ ಡೈನಮಿಕ್ ಬಾರ್ಕಿಂಗ್ ಆ್ಯಂಡ್ ರೀಜನರೇಟಿವ್ ಬಾರ್ಕಿಂಗ್. ನೆಕ್ಸ್ಟ್ ಒನ್ ಇಸ್ ಸ್ಟೆಪ್ಪರ್ ಮೋಟರ್. ಎಸ್, ಫಿಗರಲ್ಲಿ ನೋಡ್ಬೋದು ನೀವು ಸ್ಟೆಪ್ಪರ್ ಮೋಟರ್ ಹೇಗೆ ಕಾಣಿಸುತ್ತೆ ಅಂತ. ಎಸ್, ಯು ವುಡ್ ಹ್ಯಾವ್ ಸೀನ್ ಇನ್ ಯುವರ್ ಲ್ಯಾಬ್ಸ್ ಆಲ್ಸೋ ಸ್ಟೆಪ್ಪರ್ ಮೋಟರ್. ಸ್ಟೆಪ್ಪರ್ ಮೋಟರ್ ಬಂದು ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಡಿ ಸಿ ಮೋಟರ್. ದಿಸ್ ಈಸ್ ಆಲ್ಸೋ ಎ ಟೈಪ್ ಆಫ್ ಡಿ ಸಿ ಮೋಟರ್. ಇಟ್ ಈಸ್ ಇಂಕ್ರಿಮೆಂಟಲ್ ಮೋಷನ್ ಮಷೀನ್ ಅಂತ ಹೇಳ್ತೀವಿ. ಅಂದರೆ ಇಂಕ್ರಿಮೆಂಟಲ್ ಮೋಷನ್ ಆಗುತ್ತೆ. ಇಟ್ ಮೋಷನ್ ಆಗಬೇಕಾದ್ರೆ ಅಂದರೆ ರೊಟೇಟ್ ಆಗಬೇಕಾದ್ರೆ ಇಂಕ್ರಿಮೆಂಟಲ್ ಸ್ಟೆಪ್ಸ್ ಥರ ಇಟ್ ವಿಲ್ ರೊಟೇಟ್. ಯು ವುಡ್ ಹ್ಯಾವ್ ಸೀನ್ ಸಮ್ ಸ್ಟೆಪ್ಸ್ ಲೈಕ್ ದಿಸ್. ಇಟ್ ವಿಲ್ ರೊಟೇಟ್. ಇಟ್ ಮೇ ರೊಟೇಟ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಎರಡೂ ಕಡೆ ರೊಟೇಟ್ ಆಗುತ್ತೆ. ಬಟ್ it gives incremental motion. It is a permanent magnet or variable reluctance DC motor and has the following characteristics. ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಸ್ಟೆಪ್ಪರ್ ಮೋಟರ್ಗೆ ಅಂತ ನೋಡೋಣ. ಇಟ್ ಕ್ಯಾನ್ ರೊಟೇಟ್ ಇನ್ ಬೋತ್ ಡೈರೆಕ್ಷನ್ಸ್. ಎಸ್, ಆಸ್ ಐ ಸೆಡ್ ಇಟ್ ಕ್ಯಾನ್ ರೊಟೇಟ್ ಇನ್ both clockwise direction and anti-clockwise direction. It can move in precise angular increments. ಆಗಲೇ ಹೇಳ್ದಂಗೆ ಇಂಕ್ರಿಮೆಂಟಲ್ ಮೋಷನ್ ಆಗುತ್ತೆ. ಪ್ರಿಸೈಸ್ ಆ್ಯಂಗುಲರ್ ಇಂಕ್ರಿಮೆಂಟ್ಸಲ್ಲಿ ಇದೇನಾಗುತ್ತೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಕ್ಯಾನ್ ಸಸ್ಟೈನ್ ಎ ಹೋಲ್ಡಿಂಗ್ ಟಾರ್ಕ್ ಅಟ್ ಝೀರೋ ಸ್ಪೀಡ್. ಇದು ಬಂದು ಇಟ್ ಕ್ಯಾನ್ ಸಸ್ಟೈನ್ ಝೀರೋ ಸ್ಪೀಡಲ್ಲಿದ್ದರೂ ಕೂಡ ಇಟ್ ಕ್ಯಾನ್ ಸಸ್ಟೈನ್. ಮತ್ತು ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ digital circuit. We can control the stepper motor using digital circuits. Next one is AC motors. An AC motor ಅಂದರೆ ಏನು? AC motor is nothing but alternating current motor. ನೀವು AC motors ಎಲ್ಲ ನೋಡಿರ್ತೀರ. The figure is one of the AC motor. AC motor is a machine which converts AC electrical energy into mechanical energy. Electrical energy na mechanical energy agi convert ಮಾಡಲಿಕ್ಕೆ we will be using this AC motors. The induction motor and synchronous motor are the most widely used type of AC motors. AC motor ಅಲ್ಲಿ we have two different types. First one ಬಂದು induction motor, second one ಬಂದು synchronous motor. ಇಂಡಕ್ಷನ್ ಮೋಟರ್ ಮತ್ತು ಸಿನ್ಕ್ರೋನಸ್ ಮೋಟರ್ಸಲ್ಲಿ ಅಗೇನ್ ವಿ ಹ್ಯಾವ್ ಟೈಪ್ಸ್. ಇಂಡಕ್ಷನ್ ಮೋಟರಲ್ಲಿ ವಿ ಕ್ಯಾನ್ ಸಿ ದಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ನೋಡ್ತೀವಿ, 3 ಫೇಸ್ ಇಂಡಕ್ಷನ್ ಮೋಟರ್ ನೋಡ್ತೀವಿ. ಆ್ಯಂಡ್ ಸಿನ್ಕ್ರೋನಸ್ ಮೋಟರ್ ಬಂದು ಏನಕ್ಕೆ ಅಂದರೆ ಟು ಸಿನ್ಕ್ರೋನಸ್ ವಿತ್ ದಿ ಫ್ರೀಕ್ವೆನ್ಸಿ ಜೊತೆ ಸಿನ್ಕ್ರೋನಸ್ ಆಗಲಿಕ್ಕೆ ವಿ ವಿಲ್ ಯೂಸ್ ದಿ ಸಿನ್ಕ್ರೋನಸ್ ಮೋಟರ್. ಲೆಟ್ ಸಿ, ಇದರಲ್ಲಿ ಇಂಡಕ್ಷನ್ ಮೋಟರಲ್ಲಿ ಸಿಂಗಲ್ ಫೇಸ್ ಇದೆ ಮತ್ತು 3 ಫೇಸ್ ಇದೆ. ಏನು ಸಿಂಗಲ್ ಫೇಸ್ ಏನು ಮಾಡುತ್ತೆ? ಸಿಂಗಲ್ ಫೇಸ್ induction motors have quick starting torque and constant speed. ಇದರಲ್ಲಿ ಯೂಶಲಿ ಏನಾಗಿರುತ್ತೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ಸಲ್ಲಿ ಸ್ಟಾರ್ಟಿಂಗ್ ಟಾರ್ಕ್ ಬಂದು ಇಟ್ ವಿಲ್ ಬಿ ಫಾಸ್ಟರ್ ಎನಫ್ ಮತ್ತು ಕಾನ್ಸ್ಟೆಂಟ್ ಸ್ಪೀಡ್ ಆಗಿರುತ್ತೆ. ಸ್ಪೀಡ್ ಬಂದು ಆಲ್ವೇಸ್ ಇಟ್ ವಿಲ್ ಬಿ ಕಾನ್ಸ್ಟೆಂಟ್. 3 ಫೇಸ್ ಇಂಡಕ್ಷನ್ ಮೋಟರ್ಸಲ್ಲಿ ಹೈ ಸ್ಟಾರ್ಟಿಂಗ್ ಟಾರ್ಕ್ಸ್ ಇರುತ್ತೆ. ಅದರಲ್ಲಿ ಜಸ್ಟ್ ಕ್ವಿಕ್ ಇರುತ್ತೆ, ಇದರಲ್ಲಿ ಹೈ ಇರುತ್ತೆ. ಇಟ್ಸ್ ರೆಸ್ಪಾನ್ಸ್ ವಿಲ್ ಬಿ ವೆರಿ ಹೈ ಮತ್ತು ಗುಡ್ ರನ್ನಿಂಗ್ ಟಾರ್ಕ್ ಇರುತ್ತೆ. ಮತ್ತು ಇದರಲ್ಲಿ ಕೂಡ ಸ್ಪೀಡ್ ಬಂದು ಕಾನ್ಸ್ಟೆಂಟ್ ಇರುತ್ತೆ.
Three-phase induction motors have high starting torques, good running torque and constant speed. ಮತ್ತು ದೇರ್ ಈಸ್ ಅನದರ್ ಟೈಪ್ ಏನು ಇಂಡಕ್ಷನ್ ಮೋಟರ್ ಆ್ಯಂಡ್ ಸಿಂಕ್ರೋನಸ್ ಮೋಟರ್ ಅಂದರೆ ಸಿಂಕ್ರೋನಸ್ ಮೋಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಸಿಂಕ್ರೋನಸ್ ಮೋಟರ್. ಸಿಂಕ್ರೋನಸ್ ಮೋಟರ್ ಈಸ್ ಆ್ಯನ್ ಎ ಸಿ ಮೋಟರ್ which rotates in exact synchronism with the supply line frequency. ಏನಕ್ಕೆ ಯೂಸ್ ಮಾಡ್ತೀವಿ ಸಿಂಕ್ರೋನಸ್ ಮೋಟರ್ ಬಂದು ಸಪ್ಲೈ ಲೈನ್ ಫ್ರೀಕ್ವೆನ್ಸಿ ಜೊತೆ ಸಿಂಕ್ರೋನಸ್ ಆಗಿ ವರ್ಕ್ ಮಾಡುತ್ತೆ. ಸೊ ವಿ ವಿಲ್ ಗೋ ವಿತ್ ಸಿಂಕ್ರೋನಸ್ ಮೋಟರ್ಸ್. ಇದನ್ನು ಎ ಸಿ ಮೋಟರ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಅಂದರೆ ವಿ ಕ್ಯಾನ್ ಯೂಸ್ ಇನ್ ದಿ ಏರ್ ಕಂಪ್ರೆಸರ್ಸ್, ರೋಬೋಟ್ಸ್, ಮಾಡರ್ನ್ ರೋಬೋಟ್ಸಲ್ಲಿ ಯೂಶಲಿ ವಿ ವಿಲ್ ಯೂಸ್ ದಿ ಎ ಸಿ ಮೋಟರ್ಸ್, ಏರ್ ಕಂಪ್ರೆಸರ್ಸಲ್ಲಿ, ಮೋಟರ್ ಜನರೇಟರ್ಸಲ್ಲಿ, ಮತ್ತು ಕಂಟಿನ್ಯೂಸ್ ರೋಲಿಂಗ್ ಮಿಲ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಪೇಪರ್ ಇಂಡಸ್ಟ್ರೀಸಲ್ಲಿ, ಮತ್ತು ಸಿಮೆಂಟ್ ಇಂಡಸ್ಟ್ರೀಸಲ್ಲಿ ಇಲ್ಲೆಲ್ಲ ವಿ ಕ್ಯಾನ್ ಯೂಸ್ ದಿ ಎ ಸಿ ಮೋಟರ್ಸ್. ಇದು ಯೂಶಲಿ ಏನಾಗಿರುತ್ತೆ, ಇಟ್ ಈಸ್ ವೆರಿ ರಿಲಿಯಬಲ್ ಆ್ಯಂಡ್ ಎಕನಾಮಿಕಲ್. ಸೊ ವಿ ವಿಲ್ ಯೂಶಲಿ ಯೂಸ್ ಇನ್ ದ ಮಾಡರ್ನ್ ವರ್ಲ್ಡ್ ಫಾರ್ ವೇರಿಯಸ್ ಪರ್ಪಸ್. ನಾನು ಹೇಳ್ದಂಗೆ ಸುಮಾರು ಕಡೆ ಯೂಸ್ ಮಾಡ್ತೀವಿ. ಫಾರ್ ಟೈಮರ್ಸ್ ಕೂಡ ಯೂಸ್ ಮಾಡ್ಬೋದು, ಫಾರ್ ಟೇಪ್ ರೆಕಾರ್ಡರ್ಸ್ ಯೂಸ್ ಮಾಡ್ಬೋದು, ಪ್ರಿಷಿಯಸ್ ಸರ್ವೋ ಮೆಕ್ಯಾನಿಸಮ್ಸಲ್ಲಿ ವೇರ್ ಪ್ರಿಸೈಸ್ ಸ್ಪೀಡ್ಸ್ ಎಲ್ಲಿ ಬೇಕೋ ಅಲ್ಲೆಲ್ಲ ಯೂಸ್ ಮಾಡ್ಬೋದು. This is all about AC motors. I think in this session you would have studied about what is MOSFET. MOSFET ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಅದಕ್ಕೆ ಎಷ್ಟು ಗೇಟ್ಸ್ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ ಇದೆಲ್ಲ ತಿಳ್ಕೊಂಡ್ರೆ, ಮತ್ತು ಅಡ್ವಾಂಟೇಜಸ್ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಅದರದ್ದು ಸಾಲಿಡ್ ಸ್ಟೇಟ್ ಸ್ವಿಚಸ್ದು ಅಡ್ವಾಂಟೇಜಸ್ ತಿಳ್ಕೊಂಡ್ರೆ, ಅದರ ಲೈಫ್ ಲಾಂಗರ್ ಲೈಫ್ ಇರುತ್ತೆ, ಮೈಕ್ರೋ ಸೆಕೆಂಡ್ಸಲ್ಲಿ ರೆಸ್ಪಾಂಡ್ ಮಾಡುತ್ತೆ, ಸ್ಮಾಲರ್ ಸೈಜ್ ಇರುತ್ತೆ, ಈ ಥರ ಡಿಫ್ರೆಂಟ್ ಪಾಯಿಂಟ್ಸ್ ವಿ ಹ್ಯಾವ್ ಗಾನ್ ಥ್ರೂ ಇಟ್. ಅಗೇನ್ ವಿ ಕೇಮ್ ಅಕ್ರಾಸ್ ಡ್ರೈವ್ ಸಿಸ್ಟಮಲ್ಲಿ ಅಗೇನ್ ಅದರ ಅಪ್ಲಿಕೇಶನ್ಸ್, 3 ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಏನು, ಡಿ ಸಿ ಮೋಟರ್ಸಲ್ಲಿ ಏನು ಮಾಡ್ತೀವಿ, ವಿ ವಿಲ್ ಬಿ ಯೂಸಿಂಗ್ ಇಟ್ ಮೇನ್ಲಿ ಇನ್ ದಿ ಮೆಕಟ್ರಾನಿಕ್ಸ್ ಡಿಸೈನ್ಸಲ್ಲಿ ಯೂಸ್ ಮಾಡ್ತೀವಿ ಡಿ ಸಿ ಮೋಟರ್ಸ್ನ. ಮತ್ತು ಸ್ಟೆಪ್ಪರ್ ಮೋಟರ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟೆಪ್ಪರ್ ಮೋಟರ್ಸ್ ಅಂದರೆ ಇಟ್ ರೊಟೇಟ್ಸ್ ಇನ್ ಬೋತ್ ಡೈರೆಕ್ಷನ್ಸ್, ಮತ್ತು ಆ್ಯಂಗ್ಯುಲರ್ ಇಂಕ್ರಿಮೆಂಟ್ಸಲ್ಲಿ ಇಟ್ ರೊಟೇಟ್ ಆಗುತ್ತೆ ಅಂದರೆ ಮೂವ್ ಆಗುತ್ತೆ, ಮತ್ತು ಝೀರೋ ಟಾರ್ಕ್ ಇದ್ದರೂ ಕಾನ್ಸ್ಟೆಂಟ್ ಸ್ಪೀಡ್ ಅಥವಾ ಝೀರೋ ಸ್ಪೀಡಲ್ಲೂ ಇಟ್ ವಿಲ್ ಮೇಂಟೈನ್. ಮತ್ತು ಡಿಜಿಟಲ್ ಸರ್ಕ್ಯೂಟ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ರನ್ ಮಾಡಲಿಕ್ಕೆ ವಿ ವಿಲ್ ಬಿ ಯೂಸಿಂಗ್ ದಿ ಎ ಸಿ ಮೋಟರ್, ಸ್ಟೆಪ್ಪರ್ ಮೋಟರ್ಸ್. ಲಾಸ್ಟ್ಲಿ ಏನು ಮಾಡಿದ್ವಿ, ಎ ಸಿ ಮೋಟರ್ಸ್ ನೋಡಿದ್ವಿ. ಎ ಸಿ ಮೋಟರ್ಸಲ್ಲಿ ಮಷಿನ್ ಎ ಸಿ ಎಲೆಕ್ಟ್ರಿಕಲ್ ಎನರ್ಜಿನ ವಿ ವಿಲ್ ಕನ್ವರ್ಟ್ ಇಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎ ಸಿ ಮೋಟರ್ಸ್ ನೋಡಿದ್ವಿ. ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, 3-phase ಇಂಡಕ್ಷನ್ ಮೋಟರ್ಸ್ ಬಂದು ದೇ ಆರ್ ದ ಟೈಪ್ಸ್ ಆಫ್ ಇಂಡಕ್ಷನ್ ಮೋಟರ್ಸ್, ಮತ್ತು ಸಿಂಕ್ರೋನಸ್ ಮೋಟರ್. ಅಕಾರ್ಡಿಂಗ್ ಟು ದಿಸ್ ಸೆಷನ್ ಹ್ಯಾವ್ ಲಿಸ್ಟೆಡ್ ಔಟ್ ಸಮ್ ಆಫ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಏನು ನೋಡೋಣ. ಫಸ್ಟ್ ಕ್ವಶನ್, ಟರ್ಮಿನಲ್ಸ್ ಆಫ್ ಮಾಸ್ಫೆಟ್ಸ್ ಆರ್. ಯಾವ್ಯಾವೆಲ್ಲ ಟರ್ಮಿನಲ್ಸ್ ಇರುತ್ತೆ, ಎಷ್ಟು ಟರ್ಮಿನಲ್ಸ್ ಇರುತ್ತೆ ಮಾಸ್ಫೆಟ್ಗೆ ಅಂತ ನೋಡಿದ್ವಿ. ಮಾಸ್ಫೆಟ್ ಬಂದು ಇಟ್ ಈಸ್ ಎ 3 ಟರ್ಮಿನಲ್ ಡಿವೈಸ್, ಕರೆಕ್ಟಾ? 3 ಟರ್ಮಿನಲ್ಸ್ ಇರುತ್ತೆ. ಟರ್ಮಿನಲ್ಸ್ ಆರ್ ನಥಿಂಗ್ ಬಟ್ ಡ್ರೈನ್ ಸೋರ್ಸ್ ಮತ್ತು ಗೇಟ್ ಇರುತ್ತೆ. ವೆನೆವರ್ ಗೇಟ್ ಟು ಸೋರ್ಸ್ ಕರೆಂಟು ಹೈ ಆದಾಗ ಏನಾಗುತ್ತೆ, ಮಾಸ್ಫೆಟ್ ಆನ್ ಕಂಡೀಷನ್ ಅಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿ ಆ್ಯಕ್ಟ್ ಆಗುತ್ತೆ, ಅದು ಮಾಸ್ಫೆಟ್ ಆನ್ ಆಗುತ್ತೆ. ವೆನೆವರ್ ದ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಏನನ್ನ 0 ಇತ್ತಂದರೆ ಅವಾಗೇನಾಗುತ್ತೆ, ಮಾಸ್ಫೆಟ್ ವಿಲ್ ಬಿ ಆ್ಯಕ್ಟ್ಸ್ ಆಸ್ ಎ ಓಪನ್ ಸ್ವಿಚ್ ಈಸ್ ನಥಿಂಗ್ ಬಟ್ ಆಫ್ ಕಂಡೀಷನಲ್ಲಿ ಇರುತ್ತೆ. ಎಸ್, ಇಟ್ ಕಂಟೈನ್ಸ್ 3 ಟರ್ಮಿನಲ್ಸ್. ಆಪ್ಷನ್ಸ್ ಏನು ನೋಡೋಣ. ಆಪ್ಷನ್ ಎ ಇಸ್ ಡ್ರೈನ್, ಆಪ್ಷನ್ ಬಿ ಇಸ್ ಸೋರ್ಸ್, ಆಪ್ಷನ್ ಸಿ ಇಸ್ ಗೇಟ್, ಆ್ಯಂಡ್ ಆಪ್ಷನ್ ಡಿ ಇಸ್ ಆಲ್ ಆಫ್ ದಿ ಅಬವ್. ಅಕಾರ್ಡಿಂಗ್ ಟು ದಿ ದಿಸ್ ಏನಾಗಿರಬೇಕು, ಆಲ್ ಆಫ್ ದಿ ಅಬವ್ ಆಗಿರಬೇಕು. ಟರ್ಮಿನಲ್ಸ್ ಆಫ್ ಮಾಸ್ಫೆಟ್ ಬಂದು 3 ಟರ್ಮಿನಲ್ಸ್ ಇರುತ್ತೆ, ಕರೆಕ್ಟಾ? ಡ್ರೈನು, ಸೋರ್ಸು, ಗೇಟ್ 3 ಇರುತ್ತೆ. ಸೊ ಆನ್ಸರ್ ಮಸ್ಟ್ ಬಿ ದಿ ಆಪ್ಷನ್ ಡಿ, ದಟ್ ಈಸ್ ಆಲ್ ಆಫ್ ದಿ ಅಬವ್. ಲೆಟ್ಸ್ ಸಿ ದಿ ಆನ್ಸರ್. Yes, it is all of the above. Let's see the next question. Which of the following are the electric motors used in robots? ಈ ಕೆಳಗಡೆ ಇರೋದು ಯಾವುದು ಎಲೆಕ್ಟ್ರಿಕ್ ಮೋಟರ್ ನಾವು ರೋಬೋಟ್ಸ್ಗೆ ಯೂಸ್ ಮಾಡ್ತೀವಿ?
ಆಪ್ಷನ್ಸ್ ನೋಡೋಣ. ಇಟ್ಸ್ ಫಸ್ಟ್ ಒನ್ ಇಸ್ ಎ ಸಿ ಮೋಟರ್ಸ್, ಸೆಕೆಂಡ್ ಒನ್ ಇಸ್ ಸ್ಟೆಪ್ಪರ್ ಮೋಟರ್, ಆ್ಯಂಡ್ ದ ಥರ್ಡ್ ಒನ್ ಇಸ್ ಡಿ ಸಿ ಮೋಟರ್ಸ್, ಫೋರ್ತ್ ಒನ್ ಇಸ್ ಆಲ್ ಆಫ್ ದಿ ಅಬೌವ್. ನಾನು ಆಗಲೇ ಹೇಳ್ದಂಗೆ ಡ್ರೈವ್ ಸಿಸ್ಟಮ್ ಅಪ್ಲಿಕೇಶನಲ್ಲೇ ವಿ ಹ್ಯಾವ್ 3 ಡಿಫ್ರೆಂಟ್ ಮೋಟರ್ಸ್. ಯಾವ್ಯಾವು? ಎ ಸಿ ಮೋಟರ್ಸ್, ಸ್ಟೆಪ್ಪರ್ ಮೋಟರ್ಸ್ ಮತ್ತು ಡಿ ಸಿ ಮೋಟರ್ಸ್. ಇವು ಮೂರನ್ನು ನಾವೇನು ಮಾಡ್ಬೋದು? ವಿ ಕ್ಯಾನ್ ಯೂಸ್ ಇಟ್ ಫಾರ್ ದಿ ರೋಬೋ. ಫಾರ್ ಅಡ್ವಾನ್ಸ್ಡ್ ರೋಬೋ ಆಪರೇಷನ್ಸ್ಗೆ ನಾವೇನು ಮಾಡ್ಬೋದು? ಆಲ್ ದ 3 ಮೋಟರ್ಸ್ನ ಯೂಸ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ದಟ್ ದ ಆನ್ಸರ್ ಶುಡ್ ಬಿ ದಿ ಆಪ್ಷನ್ ಡಿ, ದಟ್ ಈಸ್ ಆಲ್ ಆಫ್ ದಿ above. Yes, that is all of the above. Let's see the next question. Yes, stepper motor is a type of dash. ಯಾವುದು? stepper motor is similar to what? Let's see the option. First one is AC motor, that is alternating current motor. DC motor, that is direct current motor. Option C is both A and B. ಅಂದರೆ both AC motor and DC motor. Option D is none of the above. As we studied, stepper motor ಏನು? It is a type of DC motor, correct? DC motor, direct current motor. Let's see the answer. Yes, stepper motor is a type of DC motor. Let's see the next question. Which of the following are not the type of AC motors? ಇದರಲ್ಲಿ ಯಾವುದು AC motor ಅಲ್ಲ? Let's see. Synchronous motor. Next one is induction motor. Third one is stepper motor. Fourth one is none of the above. ಎಸ್, ಎ ಸಿ ಮೋಟರ್ಸಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ನೋಡಿದ್ವಿ. ಯಾವೆಲ್ಲ ಟೈಪ್ಸು? ಇಂಡಕ್ಷನ್ ಮೋಟರ್ ಅಂದರೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ನೋಡಿದ್ವಿ, 3 ಫೇಸ್ ಇಂಡಕ್ಷನ್ ಮೋಟರ್. ದೋಸ್ ಆರ್ ದ ಟೈಪ್ಸ್ ಆಫ್ ಇಂಡಕ್ಷನ್ ಮೋಟರ್ಸ್. ಮತ್ತು ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಸಿಂಕ್ರೋನಸ್ ಮೋಟರ್. ಸಿಂಕ್ರೋನಸ್ ಮೋಟರ್ ಈಸ್ ಆಲ್ಸೋ ಎ ಟೈಪ್ ಆಫ್ ಎ ಸಿ ಮೋಟರ್. ಅದು ಏನು ಮಾಡುತ್ತೆ? ಇನ್ ಸಿಂಕ್ರೋನಸ್ ವಿತ್ ದಿ ಫ್ರೀಕ್ವೆನ್ಸಿ ರನ್ ಮಾಡುತ್ತೆ. ಇಂಡಕ್ಷನ್ ಮೋಟರಲ್ಲಿ 2 ಟೈಪ್ಸ್ ನೋಡಿದ್ವಿ. ಎಸ್, ಇಂಡಕ್ಷನ್ ಮೋಟರ್ ಈಸ್ ಆಲ್ಸೋ ಎ ಟೈಪ್ ಆಫ್ ಎ ಸಿ ಮೋಟರ್. ದೆನ್ ದ ಆನ್ಸರ್ ಮಸ್ಟ್ ಬಿ ಸ್ಟೆಪ್ಪರ್ ಮೋಟರ್. ಸ್ಟೆಪ್ಪರ್ ಮೋಟರ್ ಯೂಶಲಿ ಏನಂತೀವಿ? ಇಟ್ ಈಸ್ ಎ ಟೈಪ್ ಆಫ್ ಡಿ ಸಿ ಮೋಟರ್. ಅದು ಇಟ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಡಿ ಸಿ ಮೋಟರ್. ಹಾಗಾಗಿ ದ ಆನ್ಸರ್ ಮಸ್ಟ್ ಬಿ ಸ್ಟೆಪ್ಪರ್ ಮೋಟರ್, ದಟ್ ಈಸ್ ಆಪ್ಷನ್ ಸಿ. ಲೆಟ್ಸ್ ಸಿ ದಿ ಆನ್ಸರ್. Yes, stepper motor is not the type of AC motor. That is option C. Let's see the next question. Stepper motor can rotate in. Let's see options. Option A, clockwise direction. Anti-clockwise direction is option B. Option C is both A and B, and option D is unidirectional. ಏನು ಸ್ಟೆಪ್ಪರ್ ಮೋಟರ್ ಏನು ಮಾಡುತ್ತೆ? I told stepper motor can rotate in both the direction. ಎರಡೂ ಡೈರೆಕ್ಷನಲ್ಲಿ ರೊಟೇಟ್ ಆಗುತ್ತೆ. ಅಂದರೆ ಇಟ್ ಕ್ಯಾನ್ ರೊಟೇಟ್ ಬೋತ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ಆ್ಯಂಡ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ಎರಡೂ ಕಡೆ ರೊಟೇಟ್ ಆಗುತ್ತೆ. ಬಟ್ ಮೂಮೆಂಟ್ ಆಗೋವಾಗ ಏನಾಗುತ್ತೆ ಅಂದರೆ ಇಟ್ ಟೇಕ್ಸ್ ದಿ ಆ್ಯಂಗ್ಯುಲರ್ ಇಂಕ್ರಿಮೆಂಟ್ಸ್. ಆ್ಯಂಗ್ಯುಲರ್ ಇಂಕ್ರಿಮೆಂಟ್ಸಲ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಆಲ್ಸೋ ಎ ಸ್ಪೆಷಲ್ ಟೈಪ್ ಆಫ್ ಡಿ ಸಿ ಮೋಟರ್ ಅಂತ ಹೇಳಿದೆ. ಇನ್ ಡಿ ಸಿ ಮೋಟರ್ ಇಟ್ ಡಸಂಟ್ ಟೇಕ್ ಆ್ಯಂಗ್ಯುಲರ್ ರೊಟೇಷನ್, ಬಟ್ ಅದರ್ ಆಪರೇಷನ್ಸ್ ಆರ್ ವೆರಿ ಸಿಮಿಲರ್ ಟು ಸ್ಟೆಪ್ಪರ್ ಮೋಟರ್. ಸ್ಟೆಪ್ಪರ್ ಮೋಟರಲ್ಲಿ ಒಂದೇ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಇಟ್ ಟೇಕ್ಸ್ ದಿ ಆ್ಯಂಗ್ಯುಲರ್ ಮೂಮೆಂಟ್ಸ್. ಸೊ ಅಕಾರ್ಡಿಂಗ್ ಟು ದಿಸ್ ಏನಾಗಿರಬೇಕು? ಸ್ಟೆಪ್ಪರ್ ಮೋಟರ್ ಶುಡ್ ರೊಟೇಟ್ ಬೋತ್ ಇನ್ ಕ್ಲಾಕ್ವೈಸ್ ಡೈರೆಕ್ಷನಲ್ಲೂ ರೊಟೇಟ್ ಆಗಬೇಕು, ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲೂ ರೊಟೇಟ್ ಆಗಬೇಕು. ಸೊ ದ ಆನ್ಸರ್ ಮಸ್ಟ್ ಬಿ ದ ಆಪ್ಷನ್ ಡಿ ಇದೆ, ಯೂನಿಡೈರೆಕ್ಷನ್. ದಟ್ ಈಸ್ ರಾಂಗ್. ದ ಆಪ್ಷನ್ ಮಸ್ಟ್ ಬಿ ಆಪ್ಷನ್ ಸಿ, both A and B. Let's see the answer. Yes, stepper motor can rotate in both clockwise direction and anti-clockwise direction.
ಐ ಥಿಂಕ್ ಸ್ಟೆಪ್ಪರ್ ಮೋಟರ್ ಹ್ಯಾಸ್ ಎ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನನಗೆ ಯಾವಾಗ ಇಂಕ್ರಿಮೆಂಟಲ್ ರೊಟೇಷನ್ಸ್ ಬೇಕು, ಯಾವ್ಯಾವ ಟೈಮಲ್ಲಿ ರೋಬೋಗೆ ಇಂಕ್ರಿಮೆಂಟಲ್ ರೊಟೇಷನ್ಸ್ ಬೇಕು ಅಥವಾ ಫಾಸ್ಟಾಗಿ ರೊಟೇಟ್ ಆಗಬೇಕು, ಎ ಸಿ ಮೋಟರ್ಸ್ ಫಾಸ್ಟಾಗಿ ರೊಟೇಟ್ ಆಗುತ್ತೆ, ಕ್ವಿಕ್ಕಾಗಿ ರೆಸ್ಪಾಂಡ್ ಆಗುತ್ತೆ, ಆವಾಗ ಏನು ಮಾಡ್ಬೋದು, ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ಸ್ ಯೂಸ್ ಮಾಡ್ಬೋದು. ಯಾವಾಗ ನನಗೆ ಇಂಕ್ರಿಮೆಂಟಲ್ ರೊಟೇಷನ್ಸ್ ಬೇಕಾಗುತ್ತೆ ರೋಬೋಯಿಂದ, ಅಂದರೆ ರೋಬೋ ಆರ್ಮ್ಸ್ ಎಲ್ಲ ಮೂಮೆಂಟ್ ಇರುತ್ತೆ, ರೋಬೋ ಆರ್ಮ್ಸ್ಗೆಲ್ಲನೂ ಸಮ್ ಆ್ಯಂಗ್ಯುಲರ್ ಮೂಮೆಂಟ್ಸ್ ಬೇಕು ಅಂಥ ಕಡೆ ಎಲ್ಲನೂ ವಿ ಕ್ಯಾನ್ ಯೂಸ್ ದಿ ಸ್ಟೆಪ್ಪರ್ ಮೋಟರ್. ಮತ್ತು ಐ ಥಿಂಕ್ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ completely about this session, which is about drive systems and also some of the topics of solid state switches. Thank you.